ದೇವದ್ವಿಷಾಂ ನಿಗಮವರ್ತನೆ ವಿಷ್ಠಿತಾನಾಂ ಪೂರ್ಭಿರ್ಮಯೇನ ವಿಹಿತಾಭಿರದೃಶ್ಯಮೂರ್ತಿ ಲೋಕಾನ್ ಘ್ನತಾಂ ಮತಿವಿಮೋಹನ ಮತಿಪ್ರಲೋಭಂ ವೇಷಂ ವಿಧಾಯ ಇದಪಾಶತ ಔಪಧರ್ಮ್ಯಂ. ಅತಃ ಭಾಗವತೆ ದ್ವಿತೀಯೇ ಸ್ಕಂಧೆ ಸಪ್ತಮೇ ಅಧ್ಯಾಯ ಸಪ್ತತ್ರಿಂಶೇ ಶ್ಲೋಕೆ ಎರಡನೇ ಸ್ಕಂಧದ 7ನೇ ಅಧ್ಯಾಯದ 37ನೇ ಶ್ಲೋಕೆ ಭಗವತಃ ಬುದ್ಧಸ್ಯ ಅವತಾರಲೀಲಾಃ ವರ್ಣಯನ್ ಅಯಂ ಕಥಾಭಾಗಃ ಇದಾनीं ವ್ಯಾಖ್ಯಾಸ್ಯತೆ. ದೇವದ್ವಿಷಃ ವೇದದ್ವಿಷಃ ಏತೆ ತ್ರಿಪುರಾಸುರಾಃ ಮಯೇನ ವಿಹಿತಾಭಿಃ ಪೂರ್ಭಿಃ ಸರ್ವತ್ರ ಚರಂತಃ ಲೋಕಾನ್ ಸಂತ್ರಾಸಯಾಮಾಸುಃ. ತದಾ ಚ ಭಗವತಾ ಪಾರ್ವತೀಪತಿನಾ ತ್ರಿಪುರಘ್ನೇನ ಏತೆ ದೈತ್ಯಾಃ ನಿಜಘ್ನಿರೆ. ತಥಾಪಿ ತಯೇವ ಪುನಃ ಜನ್ಮ ಪ್ರಾಪ್ಯ ನಿಗಮವರ್ತ್ಮ ಪ್ರವಿವಿಶುಃ. ತದಾ ತೇಷಾಂ ಸರ್ವೇಷಾಂ ಅತಿಪ್ರಲೋಭಂ ಸಂಜನಯನ್ ಅಯಂ ಬುದ್ಧಃ ಔಪಧರ್ಮ್ಯಂ ತಾನ್ ಉಪದಿದೇಶ. ಹಿಂದೆ ತ್ರಿಪುರಾಸುರರು ಅಂತ 3 ಜನ ರಾಕ್ಷಸರು. ಅವರು ಬಂಗಾರ, ಬೆಳ್ಳಿ ಮತ್ತು ಕಬ್ಬಿಣದ 3 ಪಟ್ಟಣಗಳನ್ನು ಮಯನ ಮೂಲಕ ನಿರ್ಮಾಣ ಮಾಡಿಕೊಂಡು ಜಗತ್ತಿಗೆ ಕಂಟಕರಾಗಿ ಪರಿಣಮಿಸಿದರು. ಶಿವ ಅವರನ್ನ ಮುಂದೆ ಸಂಹರಿಸಿದ. ಆ ಕಥೆ ನಮಗೆ ಗೊತ್ತಿದೆ. ಹೀಗೆ ಅವರ ಸಂಹಾರ ಆದ ಬಳಿಕನೂ ಕೂಡ ಮುಂದೆ ಅವರು ಒಂದು ಕಾಲದಲ್ಲಿ ಮತ್ತೆ ಜನ್ಮ ಪಡೆದು ಈ ಸನ್ಮಾರ್ಗದಲ್ಲಿ ವೇದ ಮಾರ್ಗದಲ್ಲಿಯೇ ಮುಂದುವರಿಯತೊಡಗಿದರು. ಅವರಿಗೂ ಈ ಸನ್ಮಾರ್ಗದ ರುಚಿ ಹತ್ತಿತ್ತು, ಅವಕಾಶವೂ ಸಿಕ್ಕಿತ್ತು. ಆಗ ಭಗವಂತ ಬುದ್ಧನ ರೂಪದಿಂದ ಅವತರಿಸಿ ಅವರಿಗೆ ನೀವು ಆಚರಿಸ್ತಾ ಇರುವಂಥ ಧರ್ಮ ಸರಿಯಾದ ಧರ್ಮ ಅಲ್ಲ, ಅದು ನಿಜವಾದ ಧರ್ಮ ಬೇರೆಯೇ ಇದೆ ಅಂತ ಅವರನ್ನು ದುರ್ಮಾರ್ಗಕ್ಕೆ ಹೋಗುವಂತೆ ಮಾಡಿಬಿಟ್ಟ. ಇದು ನಮಗೆ ಕಾಣಿಸುವಂಥ ಕಥೆ. ಅದರ ಕುರಿತಾಗಿ ಈಗ ನಾವು ಈ ಟಿಪ್ಪಣಿಗಳು ಏನೇನು ವರ್ಣನೆ ಮಾಡಿವೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ಏನಿದೆ ಅನ್ನೋದನ್ನು ನೋಡಬೇಕು. ಬುದ್ಧಾವತಾರದಲ್ಲಿ ಈ ಹಿಂದೆ ಒಂದು ಸ್ವಲ್ಪ ವಿಷಯ ಬಂದಿದೆ. 1ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕದಲ್ಲಿ ಒಂದಿಷ್ಟು ಬಂದಿದೆ. ತತಃ ಕಲವು ಸಂಪ್ರವೃತ್ತೆ ಸಮೂಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನಾ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ. ಕಲಿಯುಗ ಬಂದಾಗ ದೇವತೆಗಳ ದ್ವೇಷಿಗಳಾದ ರಾಕ್ಷಸರನ್ನ ವಂಚಿಸಲಿಕ್ಕೋಸ್ಕರ ಈ ಭಗವಂತ ಗಯಾ ಪ್ರದೇಶದಲ್ಲಿ ಬುದ್ಧ ಎಂಬ ಹೆಸರಿನಿಂದ ಹುಟ್ಟಿದ, ಜಿನನ ಮಗನಾಗಿ ಅಂತಿದೆ. ಅಲ್ಲಿ ಬ್ರಹ್ಮಾಂಡ ಪುರಾಣದ ಮಾತನ್ನು ಕೂಡ ಆಚಾರ್ಯ ಉತ್ತರಿಸಿದ್ರು, ನಾವು ಅದನ್ನು ನೋಡಿದ್ದೇವೆ. ದಾನವರನ್ನ ಸಮುಗ್ಧರನ್ನಾಗಿ ಮಾಡುವುದಕ್ಕೋಸ್ಕರನೇ ಈ ಬಾಲರೂಪನಾದಂತಹ ಹರಿ ಅವರನ್ನ ನಾನಾ ರೀತಿಯಿಂದ ಮಾತುಗಳಿಂದ ವಂಚಿಸಿದ. ಈ ಜಿನ ಅಥವಾ ಶುದ್ಧೋಧನ ಏನು ರಾಕ್ಷಸ ಇದ್ದ, ಅವನನ್ನ ಭಗವಂತನ ತನ್ನ ಮಗ ಅಂತ ಸ್ವೀಕಾರ ಮಾಡಿದ. ಅವನು ಅಹಿಂಸೆಯೇ ಪರಧರ್ಮ, ಯಜ್ಞಯಾಗಗಳಲ್ಲಿಯೂ ಕೂಡ ಹಿಂಸೆ ಮಾಡಬಾರದು ಅಂತ ಬೋಧನೆ ಮಾಡಿದ. ಅಸುರರ ಅಂಶದಿಂದ ಹುಟ್ಟಿದ ಜಿನ ಮೊದಲಾದವರನ್ನು ಹೀಗೆ ಮೋಹಗೊಳಿಸಿದ. ಅವರು ವೇದದ ಮಾರ್ಗವನ್ನು ಬಿಟ್ಟು ಕೆಳಗೆ ಇಳಿಯುವಂತಾಯಿತು. ಇದು ಅಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿರುವಂಥ ವಿಚಾರ. ಭಾಗವತ ತಾತ್ಪರ್ಯದಲ್ಲಿ ಇದು ಪಠಿತ ಆದದ್ದು. ಈ ತ್ರಿಪುರಾಸುರರ ಹಿಂದೆ ತ್ರಿಪುರಾಸುರರಾಗಿದ್ದಾಗಲೇ ಒಂದು ಬಾರಿ ಸನ್ಮಾರ್ಗವನ್ನು ಅವಲಂಬಿಸಿ ಇದ್ದು ಬಿಟ್ಟಿದ್ರು.
ಬೇರೆ ಬೇರೆ ಪುರಾಣಗಳಲ್ಲಿ ಹೀಗೆ ಉಲ್ಲೇಖ ಇದೆ. ಮಯ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದ, ನೀವು ಯಾವತ್ತೂ ಸನ್ಮಾರ್ಗದಲ್ಲೇ ಇರಬೇಕು, ಏನಾದರೂ ದುರ್ಮಾರ್ಗಕ್ಕೆ ಇಳಿದರೆ ನಿಮಗೆ ನಾನು ಕೊಟ್ಟಿರುವಂತಹ ಈ ತ್ರಿಪುರಗಳು ಇವು ನಷ್ಟ ಆಗಿ ಹೋಗ್ತವೆ ಅಂತ ಎಚ್ಚರಿಕೆ ಕೊಟ್ಟಿದ್ದ. ಆದ್ದರಿಂದ ಅವರು ಆವಾಗಲೂ ಕೂಡ ಸನ್ಮಾರ್ಗದಲ್ಲೇ ಇದ್ರು ಅಂತ ಹೀಗೆ ಕೇಳಿ ಬರ್ತದೆ. ಅವರು ಹೀಗೆ ಸನ್ಮಾರ್ಗದಲ್ಲಿದ್ದಾಗ ಅವರನ್ನು ದುರ್ಮಾರ್ಗಕ್ಕೆ ಸೆಳೆಯಬೇಕೆಂಬ ಉದ್ದೇಶದಿಂದ ಸ್ವಯಂ ಭಗವಂತ ಅವರ ಎದುರಿಗೆ, ಅವರ ಪತ್ನಿಯರ ಎದುರಿಗೆ ಹೋಗಿ ನಗ್ನನಾಗಿ ನಿಂತುಕೊಂಡ. ಆದ್ದರಿಂದ ಅವರ ಮನಸ್ಸು ಕಲುಷಿತ ಆಗಿ ಅವರ ಪತ್ನಿಯರು ಎಲ್ಲರೂ ಭ್ರಷ್ಟರಾದಾಗ ಈ ತ್ರಿಪುರ ದಾನವರ ಸಂಹಾರವು ಕೂಡ ಸುಲಭ ಆಯಿತು ಅಂತ ಹೀಗೆ ಬೇರೆ ಬೇರೆ ಕಡೆ ಕೇಳಿ ಬರ್ತದೆ. ಅದು ಯಾವ ಪುರಾಣದಲ್ಲಿದೆ ಅನ್ನೋದು ನನಗಿನ್ನೂ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆದರೆ ಅಂಥ ಕಥೆಗಳನ್ನು ಮಾತ್ರ ಎಲ್ಲ ಹಿರಿಯ ವಿದ್ವಾಂಸರು ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಆ ಶ್ಲೋಕದಲ್ಲಿ ಅವರು ಮೂಲತಃ ದೇವತೆಗಳ ದ್ವೇಷಿಗಳು ಹೌದು, ಆದರೆ ಸನ್ಮಾರ್ಗದಲ್ಲಿ ಇದ್ದು ಬಿಟ್ಟಿದ್ರು ಯಾವುದೋ ಒಂದು ಕಾಲಕ್ಕೆ. ಮತ್ತೆ ಆ ಮಯ ಮಾಡಿಕೊಟ್ಟ ವಿಮಾನಗಳನ್ನು ಏರಿ ಎಲ್ಲ ಕಡೆ ಸಂಚಾರ ಮಾಡ್ತಿದ್ರು. ಒಂದು ಹಂತದಲ್ಲಿ ಅವರು ಸನ್ಮಾರ್ಗವನ್ನು ಬಿಟ್ಟು ದುರ್ಮಾರ್ಗಿಗಳಾದರು, ದೇವತೆಗಳನ್ನು ಹಿಂಸಿಸಲಿಕ್ಕೆ ತೊಡಗಿದರು. ಅದೇ ಸಂದರ್ಭದಲ್ಲಿ ಅವರ ಪತ್ನಿಯರ ಮನಸ್ಸು ಈ ಭಗವಂತನಿಂದ ಚಂಚಲ ಆಯಿತು. ಸ್ವಯಂ ವಿಷ್ಣು ಅವರೆದುರಿಗೆ ಹೋಗಿ ನಗ್ನನಾಗಿ ನಿಂತ್ಕೊಂಡ ಅಥವಾ ಗೌತಮ ಬುದ್ಧನೇ ಅವರೆದುರಿಗೆ ನಗ್ನನಾಗಿ ನಿಂತ್ಕೊಂಡು ಅಂತ ಅನ್ನೋದನ್ನು ನಾವು ತೀರ್ಮಾನಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಹೀಗೆ ನಗ್ನನಾಗಿ ನಿಂತ್ಕೊಂಡು ಅವರ ಮನಸ್ಸಿನ ಚಾಂಚಲ್ಯಕ್ಕೆ ಕಾರಣನಾದ ಭಗವಂತ ಮುಂದೆ ಅವರ ಪತಿಯರು ಕೂಡ ಹೀಗೆ ಮಾರ್ಗದಿಂದ ಭ್ರಷ್ಟರಾದರು ಅಂತ ಕೇಳಿ ಬರ್ತದೆ. ಅದೃಶ್ಯ ಮೂರ್ತಿ ಅಂತ ಒಂದು ಶಬ್ದ ಇದೆ ಇಲ್ಲಿ ಶ್ಲೋಕದಲ್ಲಿ. ಭಗವಂತ ಅದೃಶ್ಯ ಮೂರ್ತಿಯಾಗಿದ್ದ. ಅದು ಈ ಭೂಲೋಕದಲ್ಲಿ ಆತನ ಈ ಬುದ್ಧಾವತಾರದ ಎಲ್ಲ ಲೀಲೆಗಳು ಕೂಡ ಕಂಡು ಬಂದಿಲ್ಲ. ಕೆಲವು ಸಂಗತಿಗಳು ದೇವಲೋಕದಲ್ಲಿ ನಡೆದದ್ದು ಅಂತ ಹೇಳ್ತಾರೆ. ತ್ರಿಪುರ ಸ್ತ್ರೀಯರ ಎದುರಿಗೆ ನಗ್ನನಾಗಿ ನಿಂತುಕೊಂಡದ್ದು ಇಂಥವು ಕೆಲವು. ಅವನು ಅದೃಶ್ಯನಾಗಿ ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ಅವನ ಎಲ್ಲ ಚರ್ಯಗಳು ಕೂಡ ನಮಗೆ ಗಮನಕ್ಕೆ ಬರುವುದಿಲ್ಲ. ಆದ್ದರಿಂದ ಅದು ಹೆಚ್ಚಿನ ಪುರಾಣಗಳಲ್ಲಿ ಉಲ್ಲೇಖಕ್ಕೆ ಬಂದಿಲ್ಲ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಬೇರೆ ಪಾಠಗಳಲ್ಲಿ ಅದೃಶ್ಯ ತೂರ್ಭೀಹಿ ಅಂತ ಪ್ರಶ್ನೆ ಮಾಡಿದ್ದಾರೆ, ಅಂತ ಪಾಠ ಇಟ್ಕೊಂಡಿದ್ದಾರೆ. ಈ ಅದೃಶ್ಯ ತೂರ್ಭೀಹಿ ಅಂದರೆ ಅಲಕ್ಷ್ಯ ವೇಗಾಭಿಹಿ. ಆ 3 ವಿಮಾನಗಳ ವೇಗ ಎಷ್ಟಿತ್ತು, ಅದನ್ನು ಹೇಗೆ ಭೇದಿಸುವುದು ಇತ್ಯಾದಿ ಯಾವುದೂ ಕೂಡ ದೇವತೆಗಳಿಗೂ ತಿಳಿಯದಷ್ಟು ಅನೂಹ್ಯವಾಗಿತ್ತು. ಹೀಗೆ ಅನೂಹ್ಯವಾದಂಥ ವೇಗವುಳ್ಳ ಪುರಗಳವು ಅಂತ ಅದರ ತಾತ್ಪರ್ಯ. ಅದೃಶ್ಯ ಮೂರ್ತಿ ಅಂತ ವಿಜಯಧ್ವಜರು ಯಾದವಾರ್ಯರು ಪಾಠ ಇಟ್ಕೊಂಡಿದ್ರೆ, ಬೇರೆ ಕಡೆ ಎಲ್ಲ ಅದೃಶ್ಯ ತೂರ್ಭೀಹಿ ಅಂತ ಪಾಠ. ತೂಹು ತುರವ್ ತುರಹ ಅಂತ ಅದೊಂದು ಶಬ್ದವಾಗಿ ಕಾಣಿಸ್ತದೆ. ತೂಹು ಅಂದರೆ ವೇಗ ಅಂತ ಅರ್ಥ. ಇಂಥ ಅದೃಶ್ಯ ವೇಗವುಳ್ಳಂಥ ಪಟ್ಟಣಗಳವು. ವಿಜಯಧ್ವಜರು ಮತ್ತು ಯಾದವಾರ್ಯರು ಈ ಶ್ಲೋಕವನ್ನು ಪೂರ್ವಜನ್ಮದಲ್ಲಿ ಮಯ ಮಾಡಿಕೊಟ್ಟ ವಿಮಾನಗಳನ್ನು ಏರಿ ಎಲ್ಲ ಜಗತ್ತಿನಲ್ಲಿ ಉಪಟಳ ಮಾಡ್ತಿದ್ರು. ಅವರು ಮುಂದೆ ರುದ್ರನಿಂದ ಸಂಹಾರಕ್ಕೊಳಗಾಗಿ ಮತ್ತೆ ವಿಪ್ರಜನ್ಮ ಲಬ್ಧ ಬ್ರಾಹ್ಮಣ ಜನ್ಮವನ್ನು ಪಡೆದರು. ಮುಂದೆ ನಿಗಮವರ್ತ್ಮ ಅಂದರೆ ವೇದವಿಹಿತ ಕರ್ಮಾನುಷ್ಠಾನದಲ್ಲಿ ಆಚಾರ್ಯ ವಿಚಾರದಲ್ಲಿ ತೊಡಗಿದರು ಅಂತ ಹೀಗೆ ಕೇಳಿ ಬರ್ತದೆ. ಅವರು ತ್ರಿಪುರಾಸುರಾಗಿದ್ದಾಗಲೇ ಈ ಸನ್ಮಾರ್ಗದಲ್ಲಿ ಕೆಲವು ಕಾಲ ಇದ್ದರು ಅನ್ನೋದು ಯಾದವಾರ್ಯರು ಮತ್ತು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಕಾಣಿಸೋದಿಲ್ಲ. ಅದು ನಾನು ನೋಡಿದ ಕೆಲವು ಬೇರೆ ಬೇರೆ ಉಲ್ಲೇಖಗಳಲ್ಲಿ ಕಾಣಿಸ್ತು, ಕೋಶ ಮೊದಲಾದ ಕಡೆ. ಗೋವಿಂದಾಚಾರ್ಯರು ಕೂಡ ಹಾಗೆ ಹೇಳಿದ್ದಾರೆ. ಮೊದಲೇ ಅವರು ಸನ್ಮಾರ್ಗದಲ್ಲಿ ಇದ್ದರು ಕೆಲವು ಕಾಲ, ಆದ್ದರಿಂದಲೇ ಅವರ ಪತ್ನಿಯರನ್ನು ಕಲುಷಿತ ಮಾಡಿದರೆ ಮಾತ್ರ ಆ ತ್ರಿಪುರಾಸುರರ ಬಲ ಕುಗ್ಗುತ್ತದೆ ಅಂತ ಭಗವಂತ ಅವರೆದುರಿಗೆ
ನಗ್ನನಾಗಿ ನಿಂತ ಅಂತ ಗೋವಿಂದಾಚಾರ್ಯರು ಕೂಡ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಔಪಧರ್ಮ್ಯಂ ಅಂತಿದೆಯಲ್ಲ, ಉಪಧರ್ಮ ಅಂದರೆ ಪಾಷಂಡ ಧರ್ಮಾಣ ಪ್ರತಿಪಾದಕಂ ಶಾಸ್ತ್ರಂ. ವೇದ ಧರ್ಮಕ್ಕೆ ವಿರುದ್ಧವಾದ ಈ ಇನ್ನಿತರ ಧರ್ಮಗಳೇನಿವೆ ಅವುಗಳನ್ನು ಉಪಧರ್ಮ ಅಂತ ಅನ್ನೋದು. ವೇದೋಕ್ತ ಧರ್ಮವೇ ಮುಖ್ಯ ಧರ್ಮ, ಇನ್ನಿತರ ಧರ್ಮಗಳು ಉಪಧರ್ಮಗಳು. ಉಪಧರ್ಮ ಅಂದರೆ ಅದು ಸದ್ಧರ್ಮವೇ, ಆದರೆ ಉಪಧರ್ಮ ಅಂತ ಹಾಗರ್ಥ ಅಲ್ಲ. ಮುಖ್ಯ ಮಾರ್ಗ ಅಲ್ಲದೇ ಇದ್ದದ್ದು, ಅದರಿಂದ ದುರ್ಮಾರ್ಗವೇ ಅಂತಲೇ ಅದರ ಅರ್ಥ. ಇದು ವಿಜಯಧ್ವಜರು ಬರೆದಿರುವಂಥ ಅರ್ಥ, ಪಾಷಂಡ ಧರ್ಮ ಅಂತ. ಅದನ್ನು ಭಗವಂತ ಅವರಿಗೆ ಪ್ರತಿಪಾದನೆ ಮಾಡಿದ. ನೀವು ಮಾಡ್ತಿರುವ ಧರ್ಮಾಚರಣೆ ಸರಿ ಇಲ್ಲ ಅಂತ ಹೇಳಿ ಅವರನ್ನು ಮತ್ತೆ ದುರ್ಮಾರ್ಗಕ್ಕೆ ಸೆಳೆದ. ಹೀಗೆ ಉಪಧರ್ಮ ಅಂದರೆ ಪಾಷಂಡ ಧರ್ಮ ಅಂತಲೇ ವಿಜಯಧ್ವಜರು ಯಾದವಾರ್ಯರು ಅರ್ಥ ಬರೆದಿದ್ದಾರೆ. ಮತ್ತಿನ್ನಿತರ ವ್ಯಾಖ್ಯಾನಕಾರರು ಶ್ರೀಧರರು, ವೀರರಾಘವರು ಮೊದಲಾದವರು ಕೂಡ ಅಂಥದೇ ಪಾಷಂಡ ಧರ್ಮವನ್ನು ಭಗವಂತ ಬುದ್ಧ ಬೋಧನೆ ಮಾಡಿದಂತಲೇ ಬರೆದಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಮತ್ತೆ ಬ್ರಾಹ್ಮಣ ಜನ್ಮ ಪಡೆದರು ಅಂತ ವಿಜಯಧ್ವಜರು ಮತ್ತು ಯಾದವಾರ್ಯರು ಬರೆದಿದ್ದಾರೆ. ಅದನ್ನೇ ಪುರಾಣಿಕಾಚಾರ್ಯರು ಕೂಡ ತಮ್ಮ ಕನ್ನಡದ ಅನುವಾದದಲ್ಲಿ ಒಕ್ಕಣಿಸಿದ್ದಾರೆ. ಆದರೆ ಬ್ರಾಹ್ಮಣ ಜನ್ಮವನ್ನು ಪಡೆದರು ಅನ್ನುವುದು ಯಾವ ಪುರಾಣಗಳಲ್ಲಿದೆ ಏನು ಅಂತ ನಮಗೆ ಸ್ಪಷ್ಟ ಆಗೋದಿಲ್ಲ. ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬ್ರಾಹ್ಮಣ ಜನ್ಮ ಪಡೆದು ಅವರು ಬ್ರಾಹ್ಮಣ ಜನ್ಮ ಪಡೆದ ಬಗ್ಗೆ ಉಲ್ಲೇಖ ಇಲ್ಲ, ಹೊರತು ಕ್ಷತ್ರಿಯರಾಗಿ ಹುಟ್ಟಿದರು ಅಂತಲೇ ಉಲ್ಲೇಖ ಇದೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದ 139ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕಲಿಯುಗ 1000 ವರ್ಷ ಕಳೆದಾಗ, ಕಲಿಯುಗದಲ್ಲಿ 1000 ವರ್ಷ ಆದ ಬಳಿಕ ಎಲ್ಲ ಭಗವಂತನ ಭಕ್ತರು ಕೂಡ ಜ್ಞಾನವನ್ನೇ ಪಡ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಹಿಂದೆ ರುದ್ರನಿಂದ ಹತರಾದಂತಹ ತ್ರಿಪುರಾಸುರರು ಕೂಡ ಮತ್ತೆ ಭೂಲೋಕದಲ್ಲಿ ಹುಟ್ಟಿದರು. ಅವರು ಕೂಡ ತಮ್ಮ ಪರಿಸರದ ಬಲದಿಂದ ತತ್ವಜ್ಞಾನವನ್ನೇ ಪಡ್ಕೊಂಡ್ರು ಅಂತ ಹೀಗೆ ಬರೆದಿದ್ದಾರೆ. ಆದರೆ ಆ ತ್ರಿಪುರಾಸುರರು ಬ್ರಾಹ್ಮಣ ಜನ್ಮ ಪಡ್ಕೊಂಡಿದ್ರು, ಮತ್ತಾವ ಜನ್ಮ ಪಡ್ಕೊಂಡಿದ್ರು ಅಂತ ಆಚಾರ್ಯರಲ್ಲಿ ಹೇಳಲಿಲ್ಲ. ಮುಂದೆ 146ನೇ ಶ್ಲೋಕದಲ್ಲಿ ಆ ತ್ರಿಪುರಾಸುರರಲ್ಲಿ ಮೊದಲನೇ ಅವನೊಬ್ಬ ಇದ್ದ. ಅವನು ಶುದ್ಧೋಧನ ಅಂತನೂ ಜಿನ ಅಂತನೂ ಹೆಸರಾಂತ ಆಗಿದ್ದ. ಅವನಿಗೆ ಗಯಾ ಕ್ಷೇತ್ರದಲ್ಲಿ ಒಂದು ಶಿಶು ಹುಟ್ಟಿತು. ಭಗವಂತ ಅಲ್ಲಿ ಬಂದು ಆ ಹುಟ್ಟಿದ ಶಿಶು, ಆ ಜೀವ, ಆ ಪಾಂಚಭೌತಿಕ ದೇಹ ಅದನ್ನೆಲ್ಲ ದೂರ ಎಸೆದ. ಮತ್ತೆ ತಾನು ಶಿಶುರೂಪನಾಗಿ ಅಲ್ಲಿ ಮಲಗಿಬಿಟ್ಟ. ಇದು 146ನೇ ಶ್ಲೋಕ. ಆ 146ನೇ ಶ್ಲೋಕಕ್ಕೆ ಭಾವಪ್ರಕಾಶಿಕಾದಲ್ಲಿ ವಾದಿರಾಜರು ಒಂದು ವಿಷಯ ಹೇಳ್ತಾರೆ. ಅದನ್ನೇ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ತಮ್ಮ ಕನ್ನಡದ ಅನುವಾದದಲ್ಲಿ ತಗೊಂಡಿದ್ದಾರೆ. ಲೋಕಾನ್ ಘ್ನತಾಂ ಮತಿ ವಿಮೋಹಂ ಅಂತ ನಾವೀಗ 2ನೇ ಸ್ಕಂದದ 7ನೇ ಅಧ್ಯಾಯದ ಶ್ಲೋಕ ನೋಡ್ತಿದ್ದೇವಲ್ಲ, 37ನೇ ಶ್ಲೋಕ, ಅಲ್ಲಿ ಬಂದಿರುವಂತೆ ಆ ತ್ರಿಪುರಾಸುರರ ಸ್ತ್ರೀಯರಿಗೆ ವ್ಯಭಿಚಾರವನ್ನು ಬೋಧನೆ ಮಾಡಿದಂಥ ಒಂದು ಬುದ್ಧಾವತಾರ ಈ ಹಿಂದೆನೇ ಆಗಿತ್ತು. ಇದೀಗ ಜಿನಪುತ್ರನಾಗಿ 2ನೇ ಅವತಾರ ಅಂತ. ಹಾಗಾಗಿ ಭಗವಂತ ವಿಷ್ಣು 2 ಬಾರಿ ಬುದ್ಧಾವತಾರ ತಾಳಿದ ಅಂತ ವಾದಿರಾಜರು ಅಭಿಪ್ರಾಯ ಪಡ್ತಾರೆ. ತತಃ ಕಲವು ಸಂಪ್ರವೃತ್ತೆ ಸಮೂಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವಿಷ್ಯತಿ ಅಂತ ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ ಬಂದಿದೆ. ಹೀಗೆ ಜಿನನ ಮಗನಾಗಿ 1 ಬಾರಿ ಬುದ್ಧಾವತಾರ ಮಾಡಿದ್ದ. ಮುಂದೆ 2ನೇ ಸ್ಕಂದದಲ್ಲಿ ಮತ್ತೊಂದು ಶ್ಲೋಕ ಬಂದಿದೆಯಲ್ಲ, ಇತಿ ದ್ವಿತೀಯ ಸ್ಕಂದ ವಚನ ಅಂತ ನಾವೀಗ ನೋಡ್ತಿರುವ ಶ್ಲೋಕಕ್ಕೆ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ. ತ್ರಿಪುರಾಸುರರ ಪತ್ನಿಯರಿಗೆ ಉಪಧರ್ಮವನ್ನು, ಉಪಧರ್ಮ ಅಂದರೆ ಕಟ್ಟಿಕೊಂಡ ಗಂಡಂದರಿಗೆ ಮೋಸ ಮಾಡಿ ಉಪಪತಿಗಳನ್ನೇ ಒಲಿಸಿಕೊಳ್ಳಬೇಕು, ವ್ಯಭಿಚಾರ ಮಾಡಬೇಕು, ಆ ಮೂಲಕ ಸುಖ ಪಡೆಯಬೇಕು ಅನ್ನೋ ಧರ್ಮವನ್ನು ಬೋಧನೆ ಮಾಡಿಬಿಟ್ಟ ಈ ಭಗವಂತ. ಇತಿ ಪ್ರಮೇಯ ಸಂಬಂಧಿ ಧರ್ಮಂ ಭಾಷಿತುಂ ಅಪಿ ಏಕವಾರ ಬುದ್ಧಾವತಾರ ಅಸ್ತಿ. 2 ಬಾರಿ ಬುದ್ಧಾವತಾರ ಆಯಿತು ಅಂತ.
ಇದೇ ದೊಡ್ಡ ಗೊಂದಲಕ್ಕೆ ಕಾರಣ ಆಗಿರುವಂತಹ ವಿಚಾರ. ಭಗವಂತನ ಅವತಾರನೇ ಅಲ್ಲದೇ ಇರುವಂತಹ ಬುದ್ಧ ಒಬ್ಬ ಇದ್ದಾನೆ ಇತಿಹಾಸದಲ್ಲಿ. ಭಗವಂತನ ಅವತಾರ 2 ಬುದ್ಧಾವತಾರಗಳಿವೆ ಅಂತ ಒಟ್ಟು 3 ಬುದ್ಧಗಳು. ಒಬ್ಬ ಭಗವಂತನ ಅವತಾರ ಅಲ್ಲದೇ ಇರುವವನು, 2 ಭಗವಂತನ ಅವತಾರರು. ಒಬ್ಬ ಜಿನಸುತ, ಅವನು 1ನೇ ಸ್ಕಂದದಲ್ಲಿ ವರ್ಣಿತನಾದವನು, 2ನೇ ಸ್ಕಂದದಲ್ಲಿ ವರ್ಣಿತನಾದವನು ಮತ್ತೊಬ್ಬ ಅಂತ ಬರೀತಾರೆ. ಇದಕ್ಕಾಗಿ ಪುರಾಣಿಕಾಚಾರ್ಯರು ಈ ಸುಲಲಿತ ಭಾಗವತದಲ್ಲಿ ಹಿಂದೆ ತ್ರಿಪುರಾಸುರ ಸಂಹಾರ ಕಾಲದಲ್ಲಿಯೂ ಅವರ ಹೆಂಡಂದಿರ ಪಾತಿವೃತ್ಯವನ್ನು ಕಳೆಯಲು ದಿಗಂಬರ ಬುದ್ಧ ವೇಷವನ್ನು ತಾಳಿ ಆ ಸ್ತ್ರೀಯರಿಗೆ ಉಪಧರ್ಮ ಅಂದರೆ ಉಪಪತಿ ಸೇವಾ ಧರ್ಮ, ಪತಿ ಸೇವೆ ಅಲ್ಲ ಉಪಪತಿ ಸೇವೆಯನ್ನೇ ಮಾಡ್ರಿ ಅಂತ ಬೋಧಿಸಿಬಿಟ್ಟಿದ್ದ ಅಂತ ಹೇಳ್ತಾರೆ. ಅಂತೂ ಉಪಧರ್ಮ ಅಂತ ಏನು ಭಾಗವತದಲ್ಲಿದೆ, ಅದಕ್ಕೆ ಉಪಪತಿ ಧರ್ಮ ಅಂತ ಅರ್ಥ ಮಾಡಿದ್ದಾರೆ. ಬಹಳ ಎಳೆದು ಮಾಡಿದ ಅರ್ಥ ಇದು. ವಾದಿರಾಡಿ ಸ್ವಾಮಿಗಳು ಮಾಡಿದ್ರೇನು ಮತ್ತೆ ಯಾರು ಮಾಡಿದ್ರೇನು, ಅದಕ್ಕೂ ನಮಗೆ ಅಷ್ಟು ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ವಿಜಯಧ್ವಜರು ಯಾದವಾರರು ಹಾಗೆ ಹೇಳಲಿಲ್ಲ. ಬತ್ತಲೆ ನಿಂತ ಈ ಭಗವಂತ ತ್ರಿಪುರಾಸುರ ಸ್ತ್ರೀಯರಿಗೆ ಅಂತ ಗೋವಿಂದಾಚಾರ್ಯ ಕೂಡ ಹೇಳಿದ್ದಾರೆ. ಆದರೆ ಭಾಗವತದ ಈ ಶ್ಲೋಕಕ್ಕೆ ವ್ಯಾಖ್ಯಾನ ರೂಪವಾಗಿ ಅದನ್ನು ಅವರು ಹೇಳಲಿಲ್ಲ. ಇಲ್ಲಿ ಉಪಧರ್ಮ ಅಂದರೆ ಪಾಷಂಡ ಧರ್ಮ ಅಂತಲೇ ಅರ್ಥ, ಅದೇ ಹೆಚ್ಚು ಸರಿಯಾದ ಅರ್ಥ. ಇನ್ನು ವಿದ್ವಾಂಸರು ಇದ್ರ ಬಗ್ಗೆ ಹೆಚ್ಚಿನ ಆಲೋಚನೆಗಳನ್ನು ಮಾಡಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆ 32ನೇ ಅಧ್ಯಾಯದಲ್ಲಿ ಬರುವಂತೆ ಜಿನ ಮತ್ತೆ ಶುದ್ಧ ಅದು ಇಬ್ಬರು 2 ಕೂಡ ಒಬ್ಬನಿಗೆ ಹೆಸರು. ಆದ್ದರಿಂದ ಆಚಾರ್ಯರ ತಾತ್ಪರ್ಯ ನಿರ್ಣಯವನ್ನು ಗಮನಿಸಿದರೆ ಇತಿಹಾಸದಲ್ಲಿ ಕಂಡು ಬಂದ ಒಬ್ಬ ಬುದ್ಧ, ಭಗವಂತನ ಅವತಾರ ಭೂತವಾದ 2 ಬುದ್ಧರು ಹೀಗೆಲ್ಲ ಇಲ್ಲ. ಇರುವುದು ಒಂದೇ ಬುದ್ಧ. 2 ಕಡೆ ವರಾಹ ಅವತಾರ ಇತ್ಯಾದಿಗಳು ಏನಾದರೂ ಆಗಿದ್ದರೆ ಆಚಾರ್ಯ ಅದನ್ನು ಈ ಹಿಂದೆ ವರ್ಣನೆ ಮಾಡಿದ್ದಾರೆ, ಬೇಕಾದಷ್ಟೇ ನಾವು ನೋಡಿದ್ದೇವೆ. ಆದ್ದರಿಂದ ಇಲ್ಲಿ 3 ಜನ ಬುದ್ಧರನ್ನು ಒಪ್ಪುವ ಅಗತ್ಯ ಇಲ್ಲ ತಾತ್ಪರ್ಯ ನಿರ್ಣಯವನ್ನು ಗಮನಿಸಿದರೆ. ಮತ್ತೆ ಅವನಿಗೇ ಶುದ್ಧೋಧನ, ಅವನಿಗೇ ಜಿನ ಅಂತ ಹೆಸರು ಇರೋದರಿಂದ ಜಿನನಾಗಿ ಜಿನ ಪುತ್ರನಾಗಿ ಮೊದಲೊಮ್ಮೆ ಹುಟ್ಟಿದ್ದ, ಆಮೇಲೆ ಮತ್ತೊಮ್ಮೆ ಹುಟ್ಟಿದ ಅನ್ನುವುದೆಲ್ಲ ವಾದಿರಾಜ ಸ್ವಾಮಿಗಳ ಅಭಿಪ್ರಾಯ ಆದರೂ ಕೂಡ ನಮಗೆ ಅದ್ಯಾಕೋ ಅಷ್ಟು ಹಿಡಿಸುವುದಿಲ್ಲ. ವಾದಿರಾಜ ಸ್ವಾಮಿಗಳ ಅಭಿಪ್ರಾಯವನ್ನೇ ಇಟ್ಟುಕೊಂಡು ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಮಹಾಭಾರತಕ್ಕೆ ಲಕ್ಷಾಲಂಕಾರ ವಾದಿರಾಜ ಸ್ವಾಮಿಗಳದು, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಭಾವಪ್ರಕಾಶಕ, ಅದನ್ನೇ ಮುಂದುವರಿಸ್ಕೊಂಡು ಹೋಗುವುದಾದರೆ ಅದು ಅವರಿಗೆ ಬಿಟ್ಟದ್ದು. ಇಲ್ಲಿರೋ ಸಮಸ್ಯೆಗಳನ್ನು ಹೇಳಿದ್ದೇನೆ. ಲಕ್ಷಾಲಂಕಾರದಲ್ಲಂತೂ ಏನೇನು ಸಮಸ್ಯೆ ಇದೆ ಅಂತ ಅನ್ನೋದನ್ನು ಹೇಳಿದ್ದೇನೆ. ಆದ್ದರಿಂದ ವಾದಿರಾಜ ಸ್ವಾಮಿಗಳ ಹೆಸರಿನಲ್ಲಿ ಮುದ್ರಿತವಾದದ್ದನ್ನು ಕಣ್ಮುಚ್ಚಿ ಒಪ್ಪುವ ಸ್ಥಿತಿ ಇಲ್ಲ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಂಡಿದ್ರೆ ಸಾಕಷ್ಟೆ. ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ ಆ ಭಗವಂತ ಅವರಿಗೆ ನಾನೇ ಬುದ್ಧ ಅಂತ ಹೇಳ್ಕೊಂಡ, ಅವರಿಗೆ ಪಾಷಂಡ ಧರ್ಮವನ್ನು ಬೋಧನೆ ಮಾಡಿದ. ಎಲ್ಲ ದೇವತೆಗಳು ಅವನ ಮೇಲೆ ದಂಡೆತ್ತಿ ಬಂದವರಂತೆ ತೋರಿಸ್ಕೊಂಡ್ರು, ಎಲ್ಲರನ್ನೂ ಆತ ಸೋಲಿಸಿಬಿಟ್ಟ. ಈ ಮಗುವಿನ ಶಕ್ತಿಯ ಮೇಲೆ ಅವರಿಗೆ ಭರವಸೆ ಬಂತು ಆ ದಾನವರಿಗೆ. ಆದ್ದರಿಂದ ಅವನನ್ನೇ ಅವರು ನಂಬಿದರು ಅಂತ ಹೀಗೆ ಕೇಳಿ ಬರ್ತದೆ. ಆದರೆ ವಸ್ತುತಃ ತನ್ನ ಅಭಿಪ್ರಾಯ ಏನು, ವೇದ ಮಾರ್ಗಾನುಸಾರಿಯಾದ ತನ್ನ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ದೇವತೆಗಳಿಗೆ ಮಾತ್ರ ಹೇಳಿದ್ದ ಅನ್ನೋದೆಲ್ಲ ಅಲ್ಲಿ ಕೇಳಿ ಬರ್ತದೆ. ಆಚಾರ್ಯರು ಅನೇಕ ಕಡೆ ಈ ಕಪಿಲ ಮೊದಲಾದ ರೂಪಗಳನ್ನು ವರ್ಣನೆ ಮಾಡುವಾಗ ಕಪಿಲ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ, ಭಗವಂತನ ಅವತಾರಕ್ಕಿಂತ ಭಿನ್ನನಾಗಿ ಅವನೂ ಒಂದು ಶಾಸ್ತ್ರ ರಚನೆ ಮಾಡಿದ್ದ. ಹಾಗೆ ಕಪಿಲನ ಅವತಾರ, ಭಗವಂತನ ಅವತಾರನಾದ ಕಪಿಲ ಒಬ್ಬ ಬೇರೆ ಇದ್ದಾನೆ. ಹೀಗೆಲ್ಲ ಸ್ಪಷ್ಟವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮತ್ತು ವರಾಹ ಅವತಾರ ಇತ್ಯಾದಿಗಳು 2 ಬಾರಿ ಆಗಿದ್ದನ್ನು ಅದಕ್ಕೆ ಪ್ರಮಾಣಗಳನ್ನು ತೋರಿಸಿದ್ದಾರೆ. ಒಂದೇ ಅವತಾರ 2 ಬಾರಿ ಕೆಲಸ ಮಾಡಿದ್ದನ್ನು ಎಲ್ಲದಕ್ಕೂ ತಮ್ಮ ಸರ್ವಮೂಲದಲ್ಲಿ ಪ್ರಮಾಣ ಕೊಟ್ಟಿದ್ದಾರೆ. ಏನು ಹೇಳಬೇಕೋ ಅದನ್ನು ಅವರ ಆಚಾರ್ಯ ಹೇಳಿದ್ದಾರೆ. ಬುದ್ಧನ ಬಗ್ಗೆ ಭಗವಂತನ ಅವತಾರ ಅಲ್ಲದೇ ಇರುವ ಬುದ್ಧ ಒಬ್ಬ, ಭಗವಂತನ ಅವತಾರರಾದ ಬುದ್ಧರಲ್ಲಿಯೂ ಕೂಡ 2 ಬುದ್ಧರು ಅನ್ನೋದನ್ನೆಲ್ಲ ಆಚಾರ್ಯ ಹೇಳಿಲ್ಲ ಅನ್ನೋದನ್ನು ಗಮನಿಸಿದರೆ, ಆಚಾರ್ಯ ಹೇಳದೇ ಇರುವ ಈ ಸಂಗತಿಗಳನ್ನು ನಾವು ಗಮನಕ್ಕೆ ತಗೊಳ್ಳೋದಕ್ಕೆ ಏನೂ ಅರ್ಥ ಇಲ್ಲ. ಆಚಾರ್ಯ ಎಲ್ಲವನ್ನೂ ಹೇಳಲಿಲ್ಲ ಹೌದು, ಆದರೆ ಭಗವಂತನ ಅವತಾರದ ಕುರಿತಾಗಿ ಏನೇನು ಹೇಳಬೇಕಾಗಿತ್ತೋ ಅದನ್ನೆಲ್ಲ ಹೇಳಿದ್ದಾರೆ. ಮುಖ್ಯವಾಗಿ ಏನು ಹೇಳಬೇಕಾಗಿತ್ತೋ ಅದನ್ನು ಹೇಳಿದ್ದಾರೆ.
ಕಪಿಲ ಇತ್ಯಾದಿಗಳ ಬಗ್ಗೆ ಒಬ್ಬ ಭಗವಂತನ ಅವತಾರನಾದವನು, ಒಬ್ಬ ಅವತಾರ ಅಲ್ಲದೇ ಇದ್ದವನು ಅನ್ನೋದನ್ನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ಗಮನಿಸಿದರೆ, ಇಲ್ಲಿಯೂ ಹಾಗೆ ಇಬ್ಬರು ಬುದ್ಧರಿದ್ದರೆ ಅವರು ಹೇಳ್ತಿದ್ರು, ಅದನ್ನ ಹೇಳಲಿಲ್ಲ ಆಚಾರ್ಯರು ಅನ್ನುವುದು ಬಹಳ ಮಹತ್ವದ ಸಂಗತಿ ಆಗ್ತದೆ. ಅದಕ್ಕಾಗಿ ಆಚಾರ್ಯ ಏನು ಹೇಳಿದ್ದಾರೆ ಅನ್ನೋದು ಮುಖ್ಯ, ಏನು ಹೇಳಲಿಲ್ಲ ಅನ್ನೋದು ಮುಖ್ಯ, ಯಾವುದನ್ನು ವ್ಯತ್ಯಾಸ ಮಾಡಿ ಹೇಳಿದ್ದಾರೆ ಅನ್ನೋದು ಮುಖ್ಯ, ಎಲ್ಲವೂ ಕೂಡ ಹೀಗೆ ಮುಖ್ಯ ಆಗ್ತದೆ. ಬತ್ತಲೆ ನಿಂತಿಹ ಬೌದ್ಧನಿಗೆ ಅಂತೇನು ಕೇಳಿ ಬರ್ತದಲ್ಲ, ಹಾಗೆ ತ್ರಿಪುರಾಸುರನ ಪತ್ನಿಯರ ಎದುರಿಗೆ ಇವನು ಹೋಗಿ ಬತ್ತಲೆ ನಿಂತದ್ದು ಅನೇಕ ಕಡೆ ಕೇಳಿ ಬರ್ತದೆ, ಉಲ್ಲೇಖಗಳಲ್ಲಿ, ಕೋಶಗಳಲ್ಲಿ ಇತ್ಯಾದಿಗಳಲ್ಲಿ. ಆದರೆ ಅದು ಯಾವ ಪುರಾಣದಲ್ಲಿದೆ ಅನ್ನೋದನ್ನು ನಾನಿನ್ನೂ ಬಹಳಷ್ಟು ಮನನ ಮಾಡಿ ಹೊರಗೆ ತೆಗಿಬೇಕಾಗಿದೆ. ನಮ್ಮಲ್ಲಿ ಕಲಬೆರಕೆಗಳೇ ಬಹಳ, ಶುದ್ಧವಾಗಿರುವ ಸಂಗತಿಗಳಿಗಿಂತ ಅಶುದ್ಧವಾದ ಸಂಗತಿಗಳೇ ಬಹಳ ಇರೋದ್ರಿಂದ ಸ್ವಲ್ಪ ಹೀಗೆ ಗೊಂದಲ ಆಗ್ತದೆ. ಅದನ್ನು ನಾನು ಇನ್ನಷ್ಟು ವಿಚಾರ ಮಾಡಬೇಕಾಗಿದೆ. ಹಿರಿಯ ವಿದ್ವಾಂಸರೆಲ್ಲ ಅದನ್ನು ಸ್ಪಷ್ಟಪಡಿಸಿದ್ದಾರೆ, ಆದರೂ ನಾನು ಅದನ್ನು ಒಂದು ಬಾರಿ ಮನಗಂಡು ಹೇಳಬೇಕಾಗಿದೆ. ರಾಧಾಕೃಷ್ಣರು ತಮ್ಮ ವ್ಯಾಖ್ಯಾನದಲ್ಲಿ ಹೀಗೊಂದು ವಿಷಯದ ಬಗ್ಗೆ ನಮ್ಮ ಗಮನ ಸೆಳೆದಿದ್ದಾರೆ. ತ್ರಿಪುರಗಳು ಅಂದರೆ ಕಾಮ, ಕ್ರೋಧ, ಲೋಭ ಇತ್ಯಾದಿ 3 ಗುಣಗಳು, ಅಥವಾ ಸತ್ವರಜಸ್ತಮ ಗುಣಗಳು. ಇಂಥ ದುರ್ಬುದ್ಧಿಗಳು ಕೂಡ ಅನೇಕ ಬಾರಿ ವೇದದ ಮಾರ್ಗವನ್ನು ಹಿಡಿದು ಕಾಮ್ಯಕರ್ಮಾನುಷ್ಠಾನದಲ್ಲಿ ತೊಡಗುತ್ತವೆ. ಕೆಲವು ಬಾರಿ ಹಿಂಸೆಯನ್ನೇ ವೈಭವೀಕರಿಸಿಕೊಂಡು ಯಜ್ಞಯಾಗಾದಿಗಳನ್ನು ಕೂಡ ಮಾಡಲಿಕ್ಕೆ ತೊಡಗುತ್ತವೆ. ಅಂತರ್ಯಾಮಿಯಾದ ಭಗವಂತನನ್ನು ಅರಿಯುವುದರಲ್ಲಿ ಅವು ವಿಫಲ ಆಗ್ತವೆ. ಅವರನ್ನೇ ಭಗವಂತ ಅವಿಪಶ್ಚಿತ ವೇದವಾದರತಾಹ ನಾಣ್ಯದ ಸ್ಥಿತಿವಾದಿನ ಅಂತ ಭಗವದ್ಗೀತೆಯಲ್ಲಿ ಜರೆದಿರುವುದು. ಅಜ್ಞಾನಿಗಳು ವೇದದ ಸ್ಥೂಲ ಅರ್ಥವನ್ನೇ ನೆಚ್ಚಿಕೊಂಡು ಕೂತವರು, ಒಳಗಿರುವ ಭಗವಂತನ ಕಡೆ ಗಮನ ಹರಿಸದವರು ಅಂತ ಈಗ ಅದರ ಅರ್ಥ. ಇಮಾಂ ಸರ್ವೇಷು ಭೂತೇಷು ಸಂತತಂ ಜ್ಞಾನಮೀಶ್ವರಂ ಹಿತ್ವಾರ್ಚಾಂ ಭಜತೆ ಮೌಢ್ಯಾತ್ ಭಸ್ಮನ್ಯೇವ ಜುಹೋತಿ ಸಹ ಅಂತ 3ನೇ ಸ್ಕಂದದಲ್ಲಿ ಬಂದಿರುವಂತಹ ಒಂದು ಮಾತನ್ನು ಅವರು ಉದ್ಧರಿಸಿದ್ದಾರೆ ರಾಧಾಕೃಷ್ಣರು. ನಾನು ಎಲ್ಲ ಭೂತಗಳಲ್ಲೂ ಇದ್ದೇನೆ, ನನ್ನನ್ನು ಎಲ್ಲ ಭೂತಗಳಲ್ಲಿ ಕಂಡು ಪೂಜಿಸುವುದನ್ನು ಬಿಟ್ಟು ಈ ಪ್ರತಿಮಾದಲ್ಲಿ ಮಾತ್ರ ಪೂಜೆ ಮಾಡ್ತಾರಲ್ಲ, ಅವರು ಭಸ್ಮದಲ್ಲಿಯೇ ಹೋಮ ಮಾಡಿದಂತಾಗ್ತದೆ. ದ್ವಿಷಂತಃ ಪರಕಾಯೇಮಾಂ ಮಾನಿನೋ ಭಿನ್ನದರ್ಶಿನಃ ಭೂತೇಷು ಬದ್ಧವೈರಸ್ಯ ನಮನಃಶಾಂತಿ ಮೃಚ್ಛತಿ ಅಂತ. ಎಲ್ಲ ಜಡಗಳಲ್ಲೂ ಚೇತನಗಳಲ್ಲೂ ನಾನಿದ್ದೇನೆ, ಪ್ರಾಣಿಗಳಲ್ಲಿದ್ದೇನೆ, ಪಕ್ಷಿಗಳಿದ್ದೇನೆ. ಅಲ್ಲಿರುವಂತಹ ನನ್ನನ್ನು ಧ್ಯಾನ ಮಾಡುವುದನ್ನು ಬಿಟ್ಟು ಅಲ್ಲಿರುವಂಥ ನನ್ನನ್ನು, ಆ ನನ್ನ ಸನ್ನಿಧಾನಕ್ಕೆ ಪಾತ್ರವಾದ ಆ ಜಡ ಚೇತನಗಳನ್ನು ಸತತವಾಗಿ ದ್ವೇಷಿಸಿ ಅಂಥ ಸಾಧಕರು ಮನಃಶಾಂತಿಯನ್ನು ಪಡೆಯದೆ ಹಾಳಾಗಿ ಹೋಗ್ತಾರೆ. ಎಲ್ಲ ಸರ್ವಭೂತಾಂತರ್ಯಾಮಿಯಾದ ದೇವಂ ಅವಿಗಣಯ್ಯ, ಎಲ್ಲ ಕಡೆ ಅಂತರ್ಯಾಮಿಯಾದ ನನ್ನನ್ನು ಮನಗಾಣದೆ ಪ್ರತಿಮಾ ಪೂಜೆ ಇತ್ಯಾದಿಗಳಲ್ಲೇ ಮಗ್ನರಾಗ್ತಾರೆ, ಯಜ್ಞಯಾಗಾದಿಗಳಲ್ಲೇ ಮಗ್ನರಾಗ್ತಾರೆ. ಇಂಥ ಅಂತರ್ಯಾಮಿಯ ತತ್ವಜ್ಞಾನದಿಂದ ಮುಖರಾದಂತಹ ಕರ್ಮಠರಾದಂತಹ ಸಾಧಕರೇನಿದ್ದಾರೆ, ಅವರನ್ನು ಉದ್ಧರಿಸುವುದಕ್ಕೋಸ್ಕರನೇ ಬುದ್ಧಾವತಾರ ತಾಳಿದ್ದಾನೆ. ವೇದದ ನಿಜವಾದ ಅರ್ಥವನ್ನು ನೀವು ಮನಗಾಣಬೇಕು ಅಂತ ಆತ ಯಾರಿಗೆ ತನ್ನ ಉಪದೇಶದ ಸಾರ ತಿಳಿಯಬೇಕೋ ಅವರಿಗೆ ತಿಳಿಯುವಂತೆ ಮಾಡಿದ್ದಾನೆ. ಕೆಲವು ಜನ ಬೌದ್ಧರಿಗೂ ಕೂಡ ಅವನ ಉಪದೇಶದ ಮರ್ಮ ತಿಳಿಯಲಿಲ್ಲ. ವಸ್ತುತಃ ಇವತ್ತು ಬೌದ್ಧಾವತಾರವೇ ಮೂಲತಃ ಅತ್ಯಂತ ಭಿನ್ನ ಭಿನ್ನ ವಿಚಾರಧಾರೆಗಳಿಂದ ಪ್ರೇರಿತ ಆಗಿ 4 ವಿಧವಾಗಿ ಕವಲೊಡೆದು ಬಿಟ್ಟಿದೆ. ಯಾವುದೇ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಮತ್ತಾವುದೇ ಇರಲಿ, ಅವೆಲ್ಲವೂ ಕೂಡ ಕಾಲಕ್ರಮೇಣ ಅನೇಕ ಬಣ್ಣಗಳನ್ನು ತಾಳ್ತವೆ. ಮೂಲ ಆಚಾರ್ಯರು ಹೇಳದೇ ಇರುವಂಥ ಅನೇಕ ವಿಷಯಗಳು ಅದರಲ್ಲಿ ಸೇರ್ಕೊಂಡು ಬಿಡ್ತವೆ. ಅದು ವಿಚಾರ ಬೇರೆ. ಬುದ್ಧ ತನ್ನ ಅವತಾರ ಕಾಲದಲ್ಲಿ ಹೆಚ್ಚಿಂದೇನು ಬರೆದಿರಲಿಲ್ಲ. ಆದ್ದರಿಂದ ಅವನ ಅವತಾರದ ಸಮಾಪ್ತಿ ಬಳಿಕ ಅಶೋಕ ಅಥವಾ ಕಾನಿಷ್ಕ ಇದ್ದಿರಬೇಕು, ಒಂದು ವಿದ್ವಾಂಸರ ಸಭೆ ಏರ್ಪಡಿಸಿದ. ಅವರೆಲ್ಲ ತಮಗೆ ತಿಳಿದಿರುವಂತೆ ಬುದ್ಧನ ವಿಚಾರಧಾರೆಗಳನ್ನು ಬರೆದಿಟ್ಟರು. ಆವಾಗಲೇ ಅದು 4 ವಿಧವಾಗಿ ಯೋಗಾಚಾರ, ಸೌತ್ರಾಂತಿಕ,
ವೈಭಾಷಿಕ, ಮಾಧ್ಯಮಿಕ ಅಂತ ಹೀಗೆ 4 ಕವಲಾಗಿ ಒಡೆದು ಬಿಡ್ತು. ಬುದ್ಧನ ತತ್ವಜ್ಞಾನ, ಅವನ ಉಪದೇಶದ ಸಾರ ಅವ್ರು ಯಾರಿಗೂ ತಿಳಿದಿರಲಿಲ್ಲ. ಆದ್ದರಿಂದಲೇ ಅಷ್ಟು 4 ವಿಧವಾಗಿ, ಪ್ರಧಾನವಾಗಿ 4 ವಿಧವಾಗಿ ಕವಲು ಹೊಡೆದು ಬಿಡ್ತು. ಅದಲ್ಲದೆ ಹೀನಯಾನ, ಮಹಾಯಾನ ಅಂತ ಬೇರೆ ಕವಲು ಹೊಡೆಯಿತು. ಆ ಹೀನಯಾನ ಮತ್ತು ಮಹಾಯಾನ ಅಂತ ಎರಡೇನಿದೆ, ಅದರಲ್ಲೇ ಈ ವೈಭಾಷಿಕ, ಸೂತ್ರಚರ, ಮಾಧ್ಯಮಿಕ ಮತ್ತು ಯೋಗಾಂತಕರು ಅನ್ನೋ ವಿಭಾಗ ಅದರಲ್ಲೇ ಸೇರ್ತವೆ ಅಂತ ಕೂಡ ಕೇಳಿ ಬರ್ತದೆ. ಅಂತೂ ಬುದ್ಧನ ಉಪದೇಶಗಳನ್ನು ಸರಿಯಾಗಿ ಗ್ರಹಿಸಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಸೂಚಕ. ಹಾಗಾಗಿ ಭಗವಂತ ತನ್ನ ಬುದ್ಧಾವತಾರದ ಅರ್ಥ ಏನು ಅನ್ನೋದನ್ನು ದೇವತೆಗಳಿಗೆ ಮಾತ್ರ ಹೇಳಿದೆ. ಅದು ಪ್ರಶಾಂತ ವಿದ್ಯಾ ಅಂತ ಕರೆಸಿಕೊಂಡಿದೆ. ಈ ಜೀವನದಿಂದ ಮುಕ್ತಿಯನ್ನು ನಮಗೆ ದೊರಕಿಸಿಕೊಡುವಂತಹ ಒಂದು ವಿದ್ಯೆ ಅದು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಮತ್ತಷ್ಟು ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕಾಗಿದೆ. ವಿದ್ವಾಂಸರ ಜೊತೆ ಸಮಾಲೋಚನೆ ಮಾಡಬೇಕಾಗಿದೆ. ಇನ್ನೂ ಕೂಡ ಕೆಲವು ಪುರಾಣಗಳನ್ನು ಪರಿಶೀಲಿಸಬೇಕಾಗಿದೆ. ಆದರೂ ಈಗ ಸದ್ಯ ಏನೇನು ನನ್ನ ಗಮನಕ್ಕೆ ಬಂದಿದೆ ಅನ್ನೋದನ್ನು ನಿಮ್ಮ ಎದುರು ಹೇಳಿದ್ದೇನೆ. ಮತ್ತು ಯಾದವಾರರು, ವಿಜಯಧ್ವಜರು ಮೊದಲಾದವರು ಹೇಳಿದ ವ್ಯಾಖ್ಯಾನಗಳಲ್ಲಿ, ವಾದಿರಾಜರು ಹೇಳಿದ ವ್ಯಾಖ್ಯಾನದಲ್ಲಿ ಏನು ನನಗೆ ಗುಮಾನಗಳಿವೆ ಅಂತ ಅನ್ನೋದನ್ನು ಕೂಡ ಹೇಳಿದ್ದೇನೆ. ಉಪಧರ್ಮ ಅಂದರೆ ಕೇವಲ ಪಾಖಂಡ ಧರ್ಮ ಅಂತ ಇಷ್ಟೇ ಅರ್ಥ. ಉಪಪತಿಗಳನ್ನು ಸೇವಿಸಿರಿ, ಗಂಡನಿಗೆ ಕೈಕೊಟ್ಟು ಪತಿ ಸೇವೆ ಬಿಟ್ಟು ಉಪಪತಿ ಸೇವಾ ಮಾಡ್ರಿ ಅಂತ ಅದರ ತಾತ್ಪರ್ಯ ಆಗೋದಿಲ್ಲ. ಹಾಗೆ ಭಗವಂತ ಬತ್ತಲೆಯಾಗಿ ತ್ರಿಪುರಾಸುರರ ಪತ್ನಿಯರ ಎದುರಿಗೆ ನಿಂತಿರಬಹುದು, ಅದಕ್ಕೆ ಬೇರೆ ಉಲ್ಲೇಖಗಳಿರಬಹುದು. ಆಗ ಇಲ್ಲಿ ಔಪಧರ್ಮ್ಯಂ ಉಪಾದಿಶತ್ ಅಂದರೆ ಇಲ್ಲಿ ಔಪಧರ್ಮ್ಯ ಅಂತ ಬಂದಿರುವುದು ಇದು ಪಾಖಂಡ ಧರ್ಮದ ಬಗ್ಗೆನೇ ಹೊರತು ಇದು ಉಪಪತಿಯ ಸೇವೆಯ ಬಗ್ಗೆ ಅಲ್ಲ ಅಂತ ನನ್ನ ಆಲೋಚನೆ. ಮತ್ತೆ ಒಬ್ಬನೇ ಬುದ್ಧ ಇದ್ದ, ಅವನೇ ಭಗವಂತನ ಅವತಾರ ಅನ್ನುವುದು ಕೂಡ ನಂದು ದೃಢವಾದ ಅಭಿಪ್ರಾಯ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.